ಆ್ಯಂಡ್ ನನ್ನ ಹೆಸರು ಮಾನ್ವಿತಾದಲ್ಲೇ ಇದೆ ಗೌರವಾನ್ವಿತ ಅಂತ. ಸೊ ನಾನು ಅದು ಕೇಳ್ಬಿಟ್ಟು ಯಾರ ಹತ್ರನೂ ರೆಸ್ಪೆಕ್ಟ್ ತೊಗೊಳ್ಳಲ್ಲ. ನನ್ನ ಹೆಸರು ಹೇಳಿದ ತಕ್ಷಣ ಅದ್ರಲ್ಲಿ ಆಟೋಮೆಟಿಕ್ಕಾಗಿ ರೆಸ್ಪೆಕ್ಟ್ ಬಂದುಬಿಡುತ್ತೆ. ಅದು ಮೊದಲನೇದಾಗಿ ಲೈಫ್ ಟುಡೇ ಇವತ್ತು ಹೇಗಿದೆ ನನ್ನ ಲೈಫ್ ಅಂತ ಹೇಳಿದೆ. ಈ ಹಾಡಿಗೆ ನನ್ನ ಲೈಫ್ ರಿಲೇಟ್ ಆಗ್ತಾ ಇಲ್ಲ ಬಿಕಾಸ್ ಐ ಆಮ್ ರೀಸೆಂಟ್ಲಿ ಮ್ಯಾರಿಡ್ ಆಲ್ಸೋ. ಸೊ ನನ್ನ ಲವ್ ಆಫ್ ಮೈ ಲೈಫ್ ನಂಗೆ ಸಿಕ್ಕಾಗಿದೆ. ಸೊ ಐ ಡೆಫಿನೆಟ್ಲಿ ಡೋಂಟ್ ರಿಲೇಟ್ ಟು ದ ಸಾಂಗ್, ಬಟ್ ಐ ರಿಲೇಟ್ ಟು ದ ಮ್ಯೂಸಿಕ್ ಡೈರೆಕ್ಟರ್. ನಮ್ಮ ಶ್ರೀಧರ್ ಸರ್ ತುಂಬ ಆತ್ಮೀಯರು ನನಗೆ. ಇನ್ಫ್ಯಾಕ್ಟ್ ಐ ಥಿಂಕ್ ಬಿಗಿನಿಂಗ್ ಆಫ್ ಮೈ ಕರಿಯರ್ ಒಂದ್ಸತಿ ಹಾಡು ಹೇಳೋಣ ಅಂತ ಹೇಳಿಬಿಟ್ಟು ಅವ್ರು ಸ್ಟುಡಿಯೋಗೂ ಕರೆಸ್ಕೊಂಡಿದ್ರು. ಬಟ್ ಐ ಥಿಂಕ್ ಆ ಟೈಮಲ್ಲಿ ಆಟೋ ಟ್ಯೂನ್ ಒಂದು ಸ್ವಲ್ಪ ಇದ್ದಿದ್ದರೆ ಮೋಸ್ಟ್ಲಿ ನಾನು ಇಷ್ಟೊತ್ತಿಗೆ ಸಿಂಗರ್ ಆಗಿಬಿಡ್ತಿದ್ದೆ ಅನಿಸುತ್ತೆ. ನಾನು ಹಾಡೋ ಹಾಡಿಗೆ ಆಟೋ ಟ್ಯೂನ್ ಹಾಕಿದ್ದಿದ್ರೆ. ಬಟ್ ನನಗೆ ಋಷಾ ಅವರು ಈ ಇವೆಂಟಿಗೆ ಇನ್ವೈಟ್ ಮಾಡಿದಾಗ ನಾ ಇವೆಂಟಿಗೆ ಒಪ್ಕೊಳ್ಳೋಕ್ಕೆ ರೀಸನ್ ಕೂಡ ಶ್ರೀಧರ್ ಸರ್. ಬಿಕಾಸ್ ಐ ಆಸ್ಟ್ ಯಾರು ಮ್ಯೂಸಿಕ್ ಡೈರೆಕ್ಟರ್ ಅಂತ ಕೇಳಿದ್ರು ನನಗೆ. ಬಿಕಾಸ್ ನಾವೊಂದು ಆರ್ಟಿಸ್ಟ್ ಆಗಿಬಿಟ್ಟು ಯಾವುದಾದ್ರೂ ಒಂದು ಟೆಕ್ನಿಷಿಯನ್ನ ಒಂದು ಆರ್ಟ್ ಬಗ್ಗೆ ತುಂಬ ಚೆನ್ನಾಗಿ ಕಿರ್ಚಾಡ್ತಿದ್ದೀರಾ. ಆ್ಯಕ್ಚುಲಿ ಏನು ಗೊತ್ತಾ ಒಂದು ವಿಷಯ, ನೀವೇ ಐ ಡೋಂಟ್ ವಾಂಟ್ ಟು ಸೇ ಎನಿಥಿಂಗ್, ನಾನು ಅಡ್ವೈಸ್ ಮಾಡೋದನ್ನು ನಿಲ್ಲಿಸ್ಬಿಟ್ಟಿದ್ದೀನಿ. ಬಟ್ ವಾಟ್ ಐ ಹ್ಯಾವ್ ರಿಯಲೈಸ್ಡ್ ಆಫ್ ಲೇಟ್, ಫೇಮ್, ನೇಮ್, ಪವರ್ ಇದು ಯಾವ ವ್ಯಕ್ತಿಗೆ ಸಿಗಬೇಕು ಅಂತ ಹೇಳಿದ್ರೆ ಒಳ್ಳೆ ಗುಣ ಇರೋರಿಗೆ ಸಿಗಬೇಕು ಅಂತ. ಫೇಮ್, ಮನಿ ಅಥವಾ ಪವರ್ ಎಷ್ಟು ಸೆನ್ಸಿಟಿವ್ ಅಂತ ಹೇಳಿದ್ರೆ ಅದು ಬೈ ಮಿಸ್ಟೇಕ್ ಆಗ್ಲೂ ಇಫ್ ಇಟ್ ಗೋಸ್ ಟು ಅ ಪರ್ಸನ್ ಹೂ ಇಸ್ ನಾಟ್ ಗ್ರೌಂಡೆಡ್ ಆರ್ ಹಂಬಲ್ ಅದು ನಮ್ಮೆಲ್ಲರಿಗೂ ಎಫೆಕ್ಟ್ ಆಗುತ್ತೆ ಅಂತ. ಸೊ ಆ ರಿಯಲೈಸೇಷನ್ ಪಾಯಿಂಟಲ್ಲಿ ನಾನಿದ್ದೀನಿ. ಸೊ ಮೈ ಲೈಫ್ ಟುಡೇ ಇಸ್ ದ್ಯಾಟ್. ಸೊ ಆದ ಕಾರಣ ನನಗೆ ವೆನ್ ಐ ಬಿಗ್ಯಾನ್ ಮೈ ಕರಿಯರ್, ನಾನು 10 ವರ್ಷದ ಹಿಂದೆ ಬಂದಾಗಲೂ ಈಗ ನನ್ನ ಮೆಚ್ಯೂರಿಟಿ ಲೆವೆಲ್ಗೂ ಏನು ನನಗೆ ಅನಿಸುತ್ತೆ ಅಂತ ಹೇಳಿದ್ರೆ, ಸಿನಿಮಾ ಅಂತ ಬಂದಾಗ ಅಥವಾ ಟ್ಯಾಲೆಂಟ್ ಅಂತ ಬಂದಾಗ ಆಬ್ವಿಯಸ್ಲಿ ಒಬ್ರಿಗೆ ನೇಮ್ ಫೇಮ್ ಕೊಡೋದೆಲ್ಲ ಆಡಿಯನ್ಸ್ ಕೈಯಲ್ಲಿರುತ್ತೆ. ಆ್ಯಂಡ್ ಅದನ್ನು ಗೈಡ್ ಮಾಡೋದು ಅವ್ರ PR ಕೈಯಲ್ಲಿರುತ್ತೆ. ಸೊ ಐ ಥಿಂಕ್ PR ಗೇಮ್ ಹ್ಯಾಸ್ ಟು ಬಿ ರಿಯಲಿ ಕ್ಲೀನ್. ಸೊ ನಿಮ್ಮ PRನ ಬೇರೆಯವ್ರಿಗೆ ಒಳ್ಳೇದು ಮಾಡೋಕ್ಕೆ ಯೂಸ್ ಮಾಡಿ ಹೊರತು ಡೋಂಟ್ ಯೂಸ್ ಇಟ್ ಟು ಡಿಫೇಮ್ ಸಂಬಡಿ ಆರ್ ಬೇರೆಯವ್ರನ್ನ ಕೆಳಗೆ ಹಾಕೋಕ್ಕೆ ನೀವು ದುಡ್ಡು ಕೊಟ್ಬಿಟ್ಟು ಬೇರೆಯವ್ರಿಗೆ ಕೆಳಗೆ ಹಾಕಬೇಡಿ. ವಿಚ್ ಇಸ್ ವೆರಿ ರಾಂಗ್. ಆ್ಯಂಡ್ ಐ ಪರ್ಸ್ನಲಿ ಲೈಕ್ ಸಿನ್ಸ್ ಐ ಹ್ಯಾವ್ ಅ ಮಾಸ್ಟರ್ಸ್ ಇನ್ PR, ನನಗೆ ಐ ಕೈಂಡ್ ಆಫ್ ನೋ ಇನ್ ಆ್ಯಂಡ್ ಔಟ್ ಹೌ PR ವರ್ಕ್ಸ್ ಆಲ್ಸೋ. ಸೊ ಇಟ್ ಡಸಂಟ್ ರಿಯಲಿ ಎಫೆಕ್ಟ್ ಮೀ ಎನಿ ಮೋರ್. ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಕಿರಣ್ ಆದಿತ್ಯ ಐ ಲುಕ್ ವೆರಿ ಪ್ರಾಮಿಸಿಂಗ್. ಹಾಡು ನೋಡಿದೆ, ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಾ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಪ್ರದೀಪ್ ಸರ್ ಫಸ್ಟ್ ಟೈಮ್ ಐ ಥಿಂಕ್ ನೀವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ. ಬಿಕಾಸ್ ಐ ನೋ ಎಷ್ಟು ಎಫರ್ಟ್ ಹೋಗುತ್ತೆ ಒಂದು ಸಿನಿಮಾ ಅಂತ ಹೇಳಿದ್ರೆ. ಇಟ್ಸ್ ಯೋರ್ ಬೇಬಿ. ಆ ಮಗುನ ಸಾಕೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ನೀವು ತೊಗೊಂಡು ಬಂದು ಅದನ್ನು ಜನರಿಗೆ ತಲುಪಿಸೋದು ಎಷ್ಟು ಕಷ್ಟ ಅಂತ ಗೊತ್ತು. ಯಾಕಂದರೆ ಇಫ್ ಆನ್ ಆಡಿಯನ್ಸ್ ಇಸ್ ವೆರಿ recipitant towards your project, it's a different thing altogether. But to convince audience to come to the theatres and watch ಅಲ್ವಾ, ಅಂದರೆ ಬನ್ನಿ ಥಿಯೇಟರಿಗೆ ಬಂದು ನೋಡಿ ಅಂತ ಹೇಳೋದಿದೆಯಲ್ಲ, ಇಟ್ಸ್ ನಾಟ್ ಎ ಈಸಿ ಜಾಬ್ ಅಟ್ ಆಲ್. ಸೊ ಯು ಬಿಲೀವ್ ಮಿ ನಾನ್ ರೀಸೆಂಟ್ಲಿ ಸಂಕ್ರಾಂತಿ ಹಬ್ಬಕ್ಕೆ ನಾನು ವಿದ್ಯಾರಣ್ಯಪುರದಲ್ಲಿರುವಂಥ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ, ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಅಲ್ಲಿರೋ ಯಕ್ಷಿಣಿ ಬಗ್ಗೆ ತುಂಬ ಜನ ಹೇಳಿದರು. ಹೋಗಿ ಅಲ್ಲಿ ನೀವೇನೇ ವಿಶಸ್ನ ನೀವು ಬರೆದ್ಬಿಟ್ಟು ಆ ದೇವರ ಒಂದು ಮಡಿಲಲ್ಲಿ ಇಟ್ಟರೆ ಆ ವಿಶಸ್ ಎಲ್ಲ ತುಂಬ ಪೂರೈಸುತ್ತೆ ಅನ್ನೋ ಥರದಲ್ಲಿ ಒಂದು ಇಂಟೆನ್ಷನ್ ಇಟ್ಕೊಂಡು ಹೋಗಿದ್ದೆ. ನನ್ನ ವಿಶಸ್ ಏನಿದೆ ಅದನ್ನು ಬರೆದ್ಬಿಟ್ಟು ನಾನು ಅಲ್ಲಿಟ್ಟು ಹೊರಗೆ ಬಂದು ಐ ವಾಸ್ ಹ್ಯಾವಿಂಗ್ ಮೈ ಬ್ರೇಕ್ಫಾಸ್ಟ್. ರ್ಯಾಂಡಮ್ಲಿ ಒಬ್ಬರು ನನ್ನ ಕಣ್ಮುಂದೆ ಬಂದು ಒಂದು ವಿಷಯ ಹೇಳಿದ್ರು ನನಗೆ. ಸೊ ಫಸ್ಟ್ ಹಿ ಕಾಂಪ್ಲಿಮೆಂಟೆಡ್, ಎಷ್ಟು ದಿನ ಆಯಿತು ನಿಮ್ಮನ್ನು ನೋಡಿ, ಅದು ಇದು ಅನ್ನೋ ಥರದಲ್ಲಿ. ಥರವೇನು ತುಂಬ ಕಾಣಿಸ್ಕೋಬೇಕು ನೀವು, ಯು ವಾಂಟ್ ಟು ಸಿ ಯು ಆನ್ ಸ್ಕ್ರೀನ್ ಅನ್ನೋ ಥರದಲ್ಲೆಲ್ಲ. ಸೊ ಥ್ಯಾಂಕ್ ಯು ಅಂತ ಹೇಳಿದೆ. ಅದಾದಮೇಲೆ ಒಂದು ಹೇಳಿದ್ರು, ನನಗೆ ನನ್ನ ಶಕ್ತಿ ಬಗ್ಗೆ ಒಂದು ರಿಮೈಂಡರ್ ಕೊಟ್ಟರು. ಆ್ಯಂಡ್ ಐ ಫೆಲ್ ದ್ಯಾಟ್ ದೇವರೇ ಅದನ್ನು ಅವ್ರ ಬಾಯಲ್ಲಿ ಹೇಳಿಸ್ತಾ ಇದ್ದಾರೆ ಅಂತ. ಕೊನೆಯದಾಗಿ ಕನ್ನಡ ಇಂಡಸ್ಟ್ರಿನಲ್ಲಿ ಯಾವುದಾದ್ರೂ ಸಿನಿಮಾ 125 ದಿನ ಓಡಿದೆ ಅಂದರೆ ಅದು ನಮ್ಮ ಟಗರು ಸಿನಿಮಾ. ಸುದಿ ಇಲ್ಲೇ ಇದ್ದಾರೆ. ಈಸ್ ಮೈ ಡಿಯರೆಸ್ಟ್ ಫ್ರೆಂಡ್, ಮೈ ಬಡಿ. ಇನ್ಫ್ಯಾಕ್ಟ್ ನಮ್ಮ ಕೆಂಡಸಂಪಿಗೆ ಅಂತ ನಮ್ಮ ಮನೆಗೆ ನೇಮ್ ಪ್ಲೇಟ್ ಕೊಟ್ಟಿದ್ದೆ ಅವರು. ಸೊ ಸುದಿ ಈಸ್ ಪಾರ್ಟ್ ಆಫ್ ಆರ್ ಟೀಮ್. ಆಲ್ವೇಸ್ ಬೀನ್ ಅ ವೆರಿ ಡಿಯರ್ ಫ್ರೆಂಡ್. ಇನ್ಫ್ಯಾಕ್ಟ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಾಗ ನಾನು ಅವ್ರಿಗೆ ಕಾಲ್ ಮಾಡಿ ಹೇಳಿದ್ದು ಒಂದೇ ಮಾತು, ನೀವು ಆರ್ಟಿಸ್ಟ್ ಅಂದರೆ ಪೇಂಟರ್, ಅದನ್ನು ಮಾತ್ರ ಬರಿಬೇಡಿ.
ನಿಮ್ಮ ಒಳಗಿರೋ ಪೇಂಟರ್ಗೆ ನೀವು ಫಸ್ಟ್ ಗೌರವ ಕೊಟ್ಟರೆ ಎಲ್ಲರೂ ನಿಮಗೆ ಗೌರವ ಕೊಡ್ತಾರೆ ಅಂತ. ಆ್ಯಂಡ್ ಇವತ್ತು ನಾನು ಅವ್ರಿಗೆ ಅದೇ ಮಾತು ಹೇಳ್ತೀನಿ, ಈಸ್ ಅ ವಂಡರ್ಫುಲ್ ಆರ್ಟಿಸ್ಟ್. ಅವ್ರ ಪೇಂಟಿಂಗ್ ನೋಡ್ಬೇಕು, ನೀವು ಅವ್ರ ಕೆಲಸ ನೋಡ್ಬೇಕು. ಆ್ಯಕ್ಚುಲಿ ನೀವು ಆ್ಯಕ್ಟರ್ ಆಗಿ ನೀವು ಅವ್ರನ್ನ ನೋಡಿದ್ದೀರಾ. ಆ್ಯಕ್ಟರ್ ಆಗಿ ಒಬ್ಬ ವಿಲನ್ ಆಗಿ ಖಡಕ್ ಆಗಿದ್ದಾರೆ, ಬಟ್ ಅವ್ರ ಹಾರ್ಟ್ ಎಷ್ಟು ಸಾಫ್ಟ್ ಅಂತ ಹೇಳಿದ್ರೆ ಅವ್ರ ಮಾತಾಗಲಿ ಅಥವಾ ಅವ್ರ ನಡವಳಿಕೆ ಆಗಲಿ, ಈಸ್ ಅ ವೆರಿ ಸಾಫ್ಟ್ ಗೈ. ಆ್ಯಕ್ಚುಲಿ ಅವ್ರ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಪರ್ಸ್ನಾಲಿಟಿಗೆ ತುಂಬ ವ್ಯತ್ಯಾಸ ಇದೆ. ಸೊ ಅದೇ ಹೇಳ್ತಿರೋದು, ಬಿಗ್ ಬಾಸ್ ಬೇರೆ, ಸುದಿ ಬೇರೆ. ನೀವು ಬಿಗ್ ಬಾಸ್ ಮತ್ತು ನಮ್ಮ ಸುದಿ ನೀವು ಕಂಪೇರ್ ಮಾಡೋಕ್ಕೆ ಹೋಗ್ಬಿಡಿ. ಸೊ ದ್ಯಾಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಎರಡನೇದು ಡೈರೆಕ್ಟರ್ಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ದಿಸ್ ಯುವರ್ ಡೆಬ್ಯೂ ಫಿಲ್ಮ್. ಗೊತ್ತು, ಡೆಬ್ಯೂ ಯಾವ್ದಾದ್ರು ಒಂದು ಸಿನಿಮಾ ಡೆಬ್ಯೂ ಮಾಡಬೇಕಾದ್ರೆ ಒಂದು ನಿರ್ದೇಶಕರಾಗಲಿ ಅಥವಾ ಆ್ಯಸ್ ಅನ್ ಆ್ಯಕ್ಟರ್ ಆಗಲಿ ಆ್ಯಸ್ ಅ ಪ್ರೊಡ್ಯೂಸರ್ ಆಗಲಿ ತುಂಬ ಕನ್ಫ್ಯೂಷನ್ಸ್ಗಳಿರುತ್ತೆ. ಆಕ್ಸೆಪ್ಟ್ ಮಾಡ್ತಾರಾ ಇಲ್ವಾ ಅಂತ. ಒಳ್ಳೆ ಆಡಿಯನ್ಸ್ ಸಿಕ್ಕಿದ್ರೆ ಇಟ್ಸ್ ಅ ಡಿಫ್ರೆಂಟ್ ಥಿಂಗ್ ಹೋಲ್ ಟುಗ್ಯಾದರ್, ಯುನೋ. ಆ್ಯಂಡ್ ಸೊ ಎಲ್ಲರೂ ಅಣ್ಣವ್ರ ಥರ ಒಂದು ಸ್ವಭಾವ ಬೆಳೆಸ್ಕೋಬೇಕು ಅಂತ ಹೇಳ್ತಾರೆ ಎಲ್ಲ ಅಭಿಮಾನಿಗಳಿಗೆ. ಅಭಿಮಾನಿ ದೇವರುಗಳು ಎಷ್ಟು ಜನರಿಗೆ ಆ ಮನಸ್ಸಿಂದ ಬರುತ್ತೆ ಹೇಳಿ. ಇನ್ನು ಫಾರ್ ದ ಸೇಕ್ ಆಫ್ ಸೇಯಿಂಗ್ ಇಟ್, ದೊಡ್ಡವ್ರು ಫಾಲೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು ಅಷ್ಟೇ ಹೊರತು ಅದು ಮನಸ್ಸಿಂದ ಬಂದರೆ ಮಾತ್ರ ಅದಕ್ಕೊಂದು ತೂಕ. ಅಣ್ಣವ್ರಿಗೆ ಏನಕ್ಕೆ ಅಷ್ಟು ವ್ಯಾಲ್ಯೂ, ಅಷ್ಟು ತೂಕ ಅಂತ ಹೇಳಿದರೆ ಅವ್ರು ಏನೇ ಹೇಳ್ತಾ ಇದ್ರು ಅದು ಮನಸ್ಸಿಂದ ಬರ್ತಿತ್ತಂತೆ. ಆ್ಯಂಡ್ ಜೆನ್ಯೂನ್ಲಿ ಅಂದರೆ ಬ್ಯೂಟಿಫುಲ್ ಇನ್ಸೈಡ್ ಔಟ್ ಅಂತ ಹೇಳ್ತೀವಲ್ವ, ಒಳಗೆ ನಾವು ಹೆಂಗೆ ಪ್ರೊಜೆಕ್ಟ್ ಮಾಡ್ತೀವಿ, ಮುಖ ಚೆನ್ನಾಗಿದ್ರೆ ಸಾಕಾಗಲ್ಲ. ಸೊ ನಾನು ಅದನ್ನೇ ಹೇಳೋದು, ಇವತ್ತು ನೀವು ಡೆಬ್ಯೂ ಮಾಡ್ತಾ ಇದ್ದೀರಾ, ಕಿರಣ್ ರಾಮ್ ನೀವು ಡೆಬ್ಯೂ ಮಾಡ್ತಾ ಇದ್ದೀರಾ, ಸರ್ ನೀವು ಡೆಬ್ಯೂ ಮಾಡ್ತಿದ್ದೀರಾ. ಸೊ ಡೆಬ್ಯೂ ಅನ್ನೋದು ಜೀವನದಲ್ಲಿ ಒಂದೇ ಸತಿ ಬರೋದು, ಅದು ಪದೇ ಪದೇ ಬರಲ್ಲ. ಒಂದು ಸತಿ ನೀವು ಡೆಬ್ಯೂ ಮಾಡಿದ್ಮೇಲೆ ಇಟ್ಸ್ ಯುವರ್ ಡೆಬ್ಯೂಟೆಂಟ್, ಯುವರ್ ಅ ಡೆಬ್ಯೂಟೆಂಟ್, ಇಟ್ಸ್ ಡನ್ ಫಾರ್ ಯುವರ್ ಲೈಫ್ ಅಲ್ವಾ. ಅದಾದಮೇಲೆ ಯಾವ ಥರ ನೀವು ನಿಮ್ಮ ಸ್ಕಿಲ್ಸ್ನ ಶಾರ್ಪನ್ ಮಾಡ್ತಾ ಹೋಗ್ತಾ ಇರ್ತೀರಾ ಅನ್ನೋ ಥರದಲ್ಲಿ. ಆ್ಯಂಡ್ ದಿಸ್ ಇಂಡಸ್ಟ್ರಿ ಇಸ್ ಸೋ ಗ್ಲಾಮರಸ್, ದಿಸ್ ಇಂಡಸ್ಟ್ರಿ ಇಸ್ ಫಿಲ್ಡ್ ವಿತ್ ಗ್ಲಿಟ್ಸ್ ಆ್ಯಂಡ್ ಗ್ಲೋರಿ. ಐಮ್ ಶೋರ್ ಶ್ರೀಧರ್ ಸರ್ ವಿಲ್ ರಿಲೇಟ್ ಟು ಮೀ. ಈ ಇಂಡಸ್ಟ್ರಿ ಎಲ್ಲ ತೋರಿಸ್ಕೊಡುತ್ತೆ ನಿಮಗೆ ಇನಿಷಿಯಲಿ. ಆ್ಯಂಡ್ ಸರ್ದು ಹಿಟ್ಲೆಸ್ ನೀವು ಮುಸ್ಸಂಜೆ ಮಾತು ಹೇಳಿದ್ರಿ, ಕೃಷ್ಣಲ್ ಲವ್ ಸ್ಟೋರಿ, ಕೃಷ್ಣಲ್ ಇಲ್ಲ, I think he's given hit albums. Oh my god, you're here. I'm seeing Krishna Chaitanya here today. Hi, ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಆ್ಯಂಡ್ ನಮ್ಮ ಮಹೇಶ್ ಅವರು ಇದ್ದಾರೆ. ಆ್ಯಂಡ್ ಮಹೇಶ್ ಅವರು ಅಷ್ಟೇ. ಐ ಥಿಂಕ್ ಒಂದು ನಾನು ಮಹೇಶ್ ಅವ್ರ ಹತ್ರ ಕಲ್ತಿರೋದು ಡಿಗ್ನಿಟಿ ಆಫ್ ಲೇಬರ್ ಅಂತ ನಾವೇನು ಕರಿತೀವಲ್ವಾ, ಅಂದರೆ ಈ ಕೆಲಸ ಚಿಕ್ಕದು, ಈ ಕೆಲಸ ದೊಡ್ಡದು ಅನ್ನೋ ಥರದಲ್ಲಿ ಅವ್ರು ಇವತ್ತು ಇಷ್ಟು ಒಳ್ಳೆ ನಿರ್ದೇಶಕರಾಗಿ ಸ್ಟಾರ್ಗಳಿಗೆಲ್ಲ ನಿರ್ದೇಶನ ಮಾಡ್ತಾರೆ. ಅದ್ರ ಜೊತೆಗೆ ಪ್ಯಾರಲಲಿ PR ಆಗಿರ್ಬೋದು, ಪ್ರಮೋಷನ್ಸ್ಗಳಾಗಲಿ, ಅವ್ರದ್ದೇ ಆದಂಥ ಬೇರೆಯೇ ಒಂದು ವೆಂಚರ್ ಇಟ್ಕೊಂಡಿದ್ದಾರೆ. ಸೊ ಇಂಡಸ್ಟ್ರಿ ಅಂತ ಬಂದರೆ ಯು ಆಲ್ವೇಸ್ ಹ್ಯಾವ್ ಟು ಹ್ಯಾವ್ ಸಮಥಿಂಗ್ ವೆರಿ ಪ್ಯಾರಲಲಿ ಟು. ಸೊ ಆಲ್ವೇಸ್ ಮೇಕ್ ಶ್ಯೂರ್ ಎನಿಬಡಿ ಹೂಸ್ ಇಂಟ್ರೆಸ್ಟೆಡ್, ಹೂಎವರ್ ವಾಂಟ್ಸ್ ಟು ಕಮ್ ಟು ದ ಇಂಡಸ್ಟ್ರಿ, ಯಾವತ್ತೂ ಪ್ಯಾರಲಲಿ ಕೂಡ ಯಾವ್ದಾದ್ರು ಒಂದು ವಿಚಾರ ಜೊತೆಗೆ ಇಟ್ಕೊಳ್ಳಿ ಅನ್ನೋ ಥರದಲ್ಲಿ. ಹೊಸದಾಗಿ ನಾನು ಕೂಡ ವೆಂಚರ್ಗಳನ್ನ ಶುರು ಮಾಡಿದ್ದೀನಿ. ಒಂದು ಆ್ಯನಿಮೇಷನ್ ಕಂಪ್ನಿ ನಡೆಸ್ತಾ ಇದ್ದೀನಿ ಸಿನ್ಸ್ ನಮ್ಮ ಗ್ರ್ಯಾಜುಯೇಟ್ ಇನ್ ಆ್ಯನಿಮೇಷನ್, ಅದು ನಡೀತಾ ಇದೆ. ಜೊತೆಗೆ ಹಾಗೆ ಒಂದು ಫ್ಯಾಷನ್ ಬ್ರ್ಯಾಂಡ್ ಲಾಂಚ್ ಮಾಡಿದ್ದೀನಿ. ಐ ಸ್ಟಿಲ್ ರಿಮೆಂಬರ್, ನಾನು ಕಾಲೇಜ್ಗೆ ಹೋಗಬೇಕಾದ್ರೆ, ನಾನು ಸೇಂಟ್ ಅಲಾಷಿಯಸ್ ಕಾಲೇಜಲ್ಲಿ ಓದಿದ್ದು. ಸೊ ನಮ್ಮ ಕಾಲೇಜಲ್ಲಿ ಇಫ್ ಯೂನಿಫಾರ್ಮ್ ಇರ್ತಾ ಇರಲಿಲ್ಲ, ಎಲ್ಲರೂ ಕಲರ್ ಡ್ರೆಸ್ಸಲ್ಲಿ ಬರೋರು. ಆ್ಯಂಡ್ ಮೈ ಮದರ್ ವಾಸ್ ವೆರಿ ಡಿಸಿಪ್ಲಿನ್. ಐ ಮೀನ್ ಶಿ ಇಸ್ ಆಲ್ವೇಸ್ ಬಾಟ್ ಮೀ ಅಪ್ ಇನ್ ದ್ಯಾಟ್ ಝೋನ್. ಇಷ್ಟು ಅಂತ ಬಟ್ಟೆ ತೆಗೆದಿಟ್ಟಿರೋರು, ನೀನು ಓದಕ್ಕೆ ಹೋಗೋದು ಕಾಲೇಜ್ಗೆ ಗ್ಲಾಮರಸ್ ಆಗಿ ಕಾಣಿಸ್ಕೊಳ್ಳೋಕ್ಕಲ್ಲ, ಓದಕ್ಕೆ ಹೋಗೋದು ಅನ್ನೋ ಥರದಲ್ಲಿ. ಬಟ್ ಐ ಟು ಗೆಟ್ ಬುಲಿಡ್ ಇನ್ ಕಾಲೇಜ್. ಇವತ್ತು ನಾನು ಹಾಕಿರೋ, ಐ ಮೀನ್ ನಾನು ಕ್ಯೂರೇಟ್ ಮಾಡೋ ಬಟ್ಟೆಗಳು ಅಂದರೆ ಇವತ್ತು ನನ್ನ ದುಡ್ಡಲ್ಲಿ ನಾನೇ ಬಟ್ಟೆ ಹಾಕೋತಾ ಇದ್ದೀನಿ, ಅಂದರೆ ನನ್ನ ಬಟ್ಟೆ ನಾನೇ ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ. ಸೊ ಆ ಸ್ಥಿತಿಗೆ, ಆ ಪರಿಸ್ಥಿತಿಗೆ, ಐ ಮೀನ್ ಆ ಒಂದು ಹಂತಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳಿದ್ರೆ, ಇಟ್ಸ್ ಜಸ್ಟ್ ನಾಟ್, how do I put it? It's not the destiny or the luck altogether. It's the hard work and the mindset also. ಆ್ಯಂಡ್ ಎಷ್ಟೋ ಜನ MBA ಸ್ಟೂಡೆಂಟ್ಸ್ ಇದ್ದೀರಾ, ಆಂಟರ್ಪ್ರಾನರ್ ಆಗಬೇಕು ಅಂತ ಇದ್ದೀರಾ. ಸೊ ಈಗ ಐ ಥಿಂಕ್ ಇಟ್ಸ್ ದ ಬೆಸ್ಟ್ ಟೈಮ್ ಟು ಇನ್ವೆಸ್ಟ್ ಇನ್ ಸ್ಟಾಕ್ ಮಾರ್ಕೆಟ್, ಇನ್ ಗೋಲ್ಡ್. ಐ ಥಿಂಕ್ ಗೋಲ್ಡ್ ಇಸ್ ಟು ಎಕ್ಸ್ಪೆನ್ಸಿವ್ ನಾವು. ಐ ಥಿಂಕ್ ಡೌನ್ ದ ಲೈನ್ ಕಾಪರ್ಗೂ ಕೂಡ ಒಳ್ಳೆ ಬೆಲೆ ಬಂದಿದೆ. ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚನೆ ಮಾಡಿ, ಸೇವಿಂಗ್ಸ್ ಮಾಡಿ. ಆ್ಯಂಡ್ ಆಲ್ವೇಸ್ ಮೇಕ್ ಶ್ಯೂರ್ ದ್ಯಾಟ್ ನಿಮ್ಮ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್ ಎಲ್ಲ ಕರೆಕ್ಟಾಗಿರಲಿ ಅಂತ. ಇದು ಎಷ್ಟು ಜನರಿಗೆ ರೀಚ್ ಆಗ್ತಿದೆ ಅಂತ ನನಗೆ ಗೊತ್ತಿಲ್ಲ, ಇಲ್ಲಿರೋ ಆಡಿಯನ್ಸ್ಗಳಿಗೆ ರೀಚ್ ಆಗುತ್ತೋ ಇಲ್ವೋ, ಬಟ್ ಮೀಡಿಯಾ ಇದೆ. ಐ ಆಮ್ ಶ್ಯೂರ್ ವಿಡಿಯೋ ನೋಡ್ತಿರೋರು ಎಲ್ಲರಿಗೂ ಕೂಡ ರಿಲೇಟ್ ಆಗುತ್ತೆ ಅಂತ ಅನ್ಕೊತೀನಿ. ಆ್ಯಂಡ್ ವೃಷಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ ಫಾರ್ ದ ಇವೆಂಟ್. ಆ್ಯಂಡ್ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ಇದ್ದೀರಾ, ನಿಮ್ಮದು ನೆಕ್ಸ್ಟ್ ಸಿನಿಮಾಗಳು ರಿಲೀಸ್ ಆಗುತ್ತೆ. ಆ್ಯಸ್ ಅ ಪ್ರೊಡ್ಯೂಸರ್ ದೇವ್ರು ನಿಮ್ಮ ಕೈ ಹಿಡೀಲಿ, ನೀವು ಯಾವ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿದ್ದೀರಾ. ಯಾಕಂದರೆ ಪ್ರೊಡ್ಯೂಸರ್ಸ್ಗಳು ಬೆಳೆಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅನ್ನದಾತರು ಅಂತ ಸುಮ್ಮನೆ ಕರೆದಿಲ್ಲ, ವಿಚ್ ಇಸ್ ವೆರಿ ಟ್ರೂ. ಇವತ್ತು ನಾವು ಇಂಡಸ್ಟ್ರಿನಲ್ಲಿ ಏನೇ ಬೆಳೀತಾ ಇದ್ರು ಅಂತ ಹೇಳಿದ್ರು ಕೂಡ ಅದಕ್ಕೆ ಪ್ರೊಡ್ಯೂಸರ್ಸ್ಗಳು ಒನ್ ಆಫ್ ದ ಮೇನ್ ರೀಸನ್ಸ್. ಆ್ಯಂಡ್ ಇನ್ನೊಂದು ನಾನು ಇವತ್ತು ಒಂದು ಚಿಕ್ಕದಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿ, ಮನಿ ಅನ್ನೋದು ಒಂದು ಎನರ್ಜಿ, ಅದ್ರ ಜೊತೆಗೆ ಕ್ರಿಯೇಟಿವಿಟಿ ಅನ್ನೋದು ಕೂಡ ಒಂದು ಎನರ್ಜಿ.
ಅಂದರೆ ಯಾರಾದರೂ ಒಂದು ಸಿನಿಮಾಗೆ ದುಡ್ಡು ಹಾಕ್ತಿದ್ದೀರಾ ಅಂತ ಹೇಳಿದ್ರೆ, ಇನ್ನೊಬ್ರು ಯಾರೋ ಕ್ರಿಯೇಟಿವ್ ಎನರ್ಜಿ ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ, ಅದೆರಡೂ ಕೂಡ ಈಕ್ವಲ್. ಅಂದರೆ ಹ್ಯೂಮನ್ ಪರ್ಸ್ಪೆಕ್ಟಿವಲ್ಲಿ ನಾವು ದುಡ್ಡನ್ನು ನಾವು ಜಾಸ್ತಿ ಒಂದು ತಕ್ಕಡಿ ಜಾಸ್ತಿ ನೋಡ್ತೀವಿ, ಕ್ರಿಯೇಟಿವಿಟಿನ ನಾವು ಅದು ಹೆಂಗೋ ಫ್ರೀಯಾಗಿ ಬರ್ತಿದೆ ಅನ್ನೋ ಥರದಲ್ಲಿ ಯೋಚನೆ ಮಾಡ್ತೀವಿ. ಬಟ್ ಟೈಮ್ ಈಸ್ ಆಲ್ಸೋ ಮನಿ ಅನ್ನೋ ಥರದಲ್ಲಿ ಒಂದು ಪ್ರೊಡ್ಯೂಸರ್ಸ್ಗಳು ಕೂಡ ರಿಜಿಸ್ಟರ್ ಮಾಡಿಕೊಂಡ್ರೆ, ಸೊ ಐ ಥಿಂಕ್ ಇಟ್ ಹ್ಯಾಸ್ ಟು ಬಿ ಅ ಬ್ಯಾಲೆನ್ಸ್. ಕ್ರಿಯೇಟಿವಿಟಿ ಆ್ಯಂಡ್ ಮನಿ ಎರಡೂ ಕೂಡ ಪೋರಿನ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಾಂದರೆ ನೀವು ಎಷ್ಟೇ ದುಡ್ಡು ಹಾಕಿ ಕಾಂಟೆಂಟ್ ಚೆನ್ನಾಗಿಲ್ಲ ಅಂತ ಹೇಳಿದರೆ ನೀವು ಹಾಕಿರೋ ದುಡ್ಡು ವಾಪಸ್ ಬರೋದಿಲ್ಲ. ಸೊ ಎರಡು ಮ್ಯೂಚುವಲ್ ಆಗಿರಬೇಕು ಅನ್ನೋ ಥರದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಐ ಥಿಂಕ್ ವೈಸ್ಲಿ ಎಲ್ಲ ಪ್ರೊಡ್ಯೂಸರ್ಸ್ಗಳು ಕೂಡ ದುಡ್ಡು ಹಾಕೋ ಮುಂಚೆ ಯಾವ ಪ್ರಾಜೆಕ್ಟಿಗೆ ದುಡ್ಡು ಹಾಕ್ತಿದ್ದೀರಾ ಅಂತ ನೋಡಿ ಹಾಕಿ. ಆ್ಯಂಡ್ ಕ್ರಿಯೇಟಿವ್ ಎನರ್ಜಿ ಕೂಡ ಕೊಡೋರು ಕೂಡ ಅವರಿಗೂ ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಯಾರು ದುಡ್ಡು ಹಾಕ್ತಿದ್ದೀರಾ ಅದಕ್ಕೆ ರೆಸ್ಪೆಕ್ಟ್ ಮಾಡಿ. ಯು ಶುಡ್ ರೆಸ್ಪೆಕ್ಟ್ ದೇರ್ ಮನಿ, ಯು ಶುಡ್ ರೆಸ್ಪೆಕ್ಟ್ ದ ಟ್ಯಾಲೆಂಟ್ ಆ್ಯಂಡ್ ಆಲ್ಸೋ ದ ಕ್ರಿಯೇಟಿವ್ ಎನರ್ಜಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ. ಯಾಕಂದರೆ ನಾನು ತುಂಬ ರೇರ್ ಆಗಿ ನಾನು ಪಬ್ಲಿಕ್ ಅಪಿಯರೆನ್ಸ್ ಮಾಡಿದ್ರೆ ಐ ವಾಂಟ್ ಟು ಮೇಕ್ ಅ ಡಿಫ್ರೆನ್ಸ್. ಬಂದಿದ್ದಕ್ಕೆ ಮಾತಾಡಬೇಕು, ಇಲ್ಲಾಂದರೆ ನಾನು ಪಬ್ಲಿಕ್ ಅಪಿಯರೆನ್ಸ್ ಮಾಡೋದೇ ಇಲ್ಲ. ಓಕೆನಾ? ಎನಿವೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಟೈಮ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಇವತ್ತು ಲೈಕ್ ಟುಡೇ ನಮ್ಮ ಜೀವನದ ಮಹತ್ತರವಾದಂಥ ಒಂದು ಸಿನಿಮಾ ಆಗುವಂಥ ಲಕ್ಷಣ ಕಾಣ್ತಾ ಇದೆ. ನಾನು ಶ್ರೀಧರ್ ಮತ್ತು ಮುಸ್ಸಂಜೆ ಮಾತುಕತೆ ನಿನ್ನ ನೋಡೋದು ಅಂತ ಹಾಗೆ ಸಾಹಿತ್ಯ ಬರೆದಾಗ ಅದು ಎಷ್ಟು ಯಶಸ್ವಿ ಆಯಿತು ಅಂದರೆ ಆ ಒಂದು ಅನುಭವ ಈ ಹಾಡನ್ನು ನನಗೆ ಕಾಣ್ತಾ ಇದೆ. ಇದು ಕೂಡ ಆ ಮಟ್ಟಕ್ಕೆ ಒಂದು ಯಶಸ್ವಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಈಗ ನಡೆದಂಥ ಈ ಒಂದು ಸಂದರ್ಭದಲ್ಲಿ ಕಾಣ್ತಾ ಇದೆ. ಇಡೀ ಚಿತ್ರನೇ ಆ ಮಟ್ಟಕ್ಕೆ ಗೆಲ್ಲುತ್ತೆ ಅನ್ನೋ ನಂಬಿಕೆಯೂ ಸಿಗ್ತಾ ಇದೆ. ಹೊಸ ನಿರ್ಮಾಪಕರು ಒಂದು ಹುಮ್ಮಸ್ಸಿಂದ ಬಂದಿದ್ದಾರೆ, ಹೊಸ ಹುಡುಗರಿಗೆ ಅವಕಾಶ ಕೊಟ್ಟಿದ್ದಾರೆ. ಆ ಥರ ಎಷ್ಟೋ ಜನ ಇಲ್ಲಿ ಹೀರೋ ಮೆಟೀರಿಯಲ್ಸ್ ಇದ್ದೀರಾ, ಹೀರೋಯಿನ್ ಮೆಟೀರಿಯಲ್ಸ್ ಇದ್ದೀರಾ. ಇಂಥ ನಿರ್ಮಾಪಕರು ಬಂದರೆ ಇಲ್ಲಿರೋರೆಲ್ಲರೂ ಹೀರೋಯಿನ್ಸ್ ಒಂದು ಒಳ್ಳೆ ಸಿನಿಮಾ ಕೊಡುವಂಥ ಒಂದು ಚಿತ್ರರಂಗ ಇಲ್ಲಿ ಉದ್ಭವ ಆಗುತ್ತೆ. ಇಂಥ ಕಾಂತ ಕಣ್ಮಣಿ ಅಂತ ಡೈರೆಕ್ಟರ್ಗಳು ಬಂದಾಗ ಈ ಥರ ಒಂದು ಬ್ರೇಕಪ್ ಸಾಂಗ್ಸು, ಲವ್ ಸಾಂಗ್ಸು ಇನ್ನೂ ಬೇರೆ ಥರ ಹಾಡುಗಳು ಹುಟ್ಟುತ್ತೆ. ಈ ಥರ ಮ್ಯೂಸಿಕ್ ಡೈರೆಕ್ಟರ್ಗಳು ಸಿಕ್ಕಿದಾಗ ಬಹಳ ಮನಸ್ಸುಗಳಿಂದ ನೋವಿನ ಭಾರ ಇಳಿಸುವಂಥ ಹಾಡುಗಳು ಬರ್ತಾ ಇರುತ್ತೆ. ಆ ಥರದಲ್ಲಿ ನನಗೊಂದು ಅವಕಾಶ ಈ ಚಿತ್ರದಲ್ಲಿ ಸಿಕ್ಕಿದೆ. ನನಗೆ ಪ್ರೊಡ್ಯೂಸರ್ ಸರ್ಗೆ ಒಂದು ಮಾತು ಅವಾಗಲೇ ನಿಜ ಭಯ ನಮಗೂ ಇತ್ತು. ಧೈರ್ಯ ಹೇಳೋದು ಈಜಿ. ಸರ್ ಹುಡುಗಿದ್ದು ಲವ್ ಫೈನಲ್ ಆಗಿರುತ್ತೆ, ಅವರು ಏನು ಅಂದ್ಕೊಳ್ಳಲ್ಲ, ಅವರು ಹೇಳಿದ ಪಾಯಿಂಟ್ ಕರೆಕ್ಟ್, ನಾವು ಧೈರ್ಯ ಕೊಡ್ತೀವಿ. ಬಟ್ ಒಳಗಡೆ ನಮಗೊಂದು ಸಣ್ಣ ಭಯ ಇತ್ತು. ಬಟ್ ಇವಾಗ ಸ್ಟೇಜ್ ಹತ್ರ ಡ್ಯಾನ್ಸ್ ಆಡಿದೆಲ್ಲ ಹುಡುಗಿರೆ, ನಾವು ಹುಡುಗಿರು ಹಳ್ಳಕ್ಕೆ ಬೀಳಿಸ್ತಾರೆ ಅಂತ ಬೈತಾ ಇದ್ವಿ ಅನ್ನೋ ಇಂಡೈರೆಕ್ಟ್ಲಿ ಅನ್ಕೊಂಡು, ಯಾಕಂದ್ರೆ ಅವ್ರು ಯಾರು ಅದನ್ನ ಪ್ರೀತಿಯಿಂದ ತೊಗೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಗರ್ಲ್ಸ್. ಸೊ ನಿಮಗೂ ಕೂಡ ಹುಡುಗಿ ಸಿಕ್ಕರೆ ಒಳ್ಳೆ ಹುಡುಗಿ ಸಿಕ್ಕರೆ ಹುಡುಗರು ಕಾಳಾಗ್ತಾರೆ, ಹಾಡಲ್ಲಿ ಇಟ್ಕೊಂಡು ಪೂಜೆನೂ ಮಾಡ್ತಾರೆ. ಸೊ ಹುಡುಗಿಗೆ ಒಳ್ಳೆ ಹುಡುಗ ಸಿಕ್ಕಿದ್ರೆ ಮೇ ಬಿ ಹಳ್ಳಕ್ಕೆ ಬೆಳೆಸ್ತಾರೆ. ಸೊ ಈ ಹಾಡು ಸೂಪರ್ ಹಿಟ್ ಆಗಲಿ, ಕಾಂತ ಕಣ್ಣಲ್ಲಿ ಅವರಿಗೆ ಸೂಪರ್ ಸಕ್ಸಸ್ ಮೂವಿ ಸಿಗಲಿ, ಪ್ರೊಡ್ಯೂಸರ್ ಒಂದು ಒಳ್ಳೆ ಸೂಪರ್ ಹಿಟ್ ಸಿನಿಮಾ ಆಗಲಿ, ನಿಮ್ಮೆಲ್ಲರ ಹಾರೈಕೆ ಈ ಚಿತ್ರದ ಮೇಲೆ ಇರಲಿ, ಹೊಸಬರ ತಂಡಕ್ಕೆ ನಿಮ್ಮ ಸಾಥ್ ಯಾವಾಗೂ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಶ್ರೀಧರ್, ನಮ್ಗೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೆ ಹೌದು ಎಂಟೈರ್ ಟೀಮ್ ಸೇರ್ ಕಾರಣ. ಬಟ್ ನಿಮ್ಮ ಒಂದು ಮ್ಯೂಸಿಕಲ್ಲಿ ನನಗೆ ಮತ್ತೆ ಅವಕಾಶ ಕೊಟ್ಟಿದ್ದಕ್ಕೆ ಬಹಳ ಥ್ಯಾಂಕ್ಸ್. ಹಾಗೆ ಕಣ್ಣಲ್ಲಿ ಅವರು ಕೂಡ ದೊಡ್ಡ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಆಡಿಯನ್ಸ್ ನಿಮಗೆ ತುಂಬ ಧನ್ಯವಾದಗಳು. ಇಷ್ಟೊಂದು ಎನರ್ಜಿ ಕೊಡ್ತಿದ್ದೀರಾ, ತುಂಬ ಧನ್ಯವಾದಗಳು. ಎಸ್ಪೆಷಲಿ ಹುಡುಗಿನಂತೂ ಹೇಳೋದು ಬೇಡ, ವಿತ್ ಡಾನ್ಸ್ ಆ್ಯಂಡ್ ಎನರ್ಜಿ ಎಂಥೂಸಿಯಾಸಮ್. ಥ್ಯಾಂಕ್ಸ್ ಟು ಆಸ್ ಎ ಟೆಕ್ನಿಷಿಯನ್ ಒಂದು ಒಳ್ಳೆ ಸಿನಿಮಾಕ್ಕೆ ಮ್ಯೂಸಿಕ್ ಮಾಡಬೇಕು ಅನ್ನೋದು ನಮ್ಮದು ಡ್ರೀಮ್ ಆಗಿರುತ್ತೆ. ಸೊ ಆ ಡ್ರೀಮ್ ಫುಲ್ಫಿಲ್ ಮಾಡಿ ಪ್ರಾಜೆಕ್ಟ್ ಎಲ್ಲ ಆಗಿದೆ. ಸೊ ಅದು ಬೇಸಿಕಲಿ ಫಸ್ಟ್ ಫೋರ್ಮೋಸ್ಟ್ ನಮ್ಮ ಪ್ರೊಡ್ಯೂಸರ್ ಪ್ರದೀಪ್ ಸರ್, ಹಾರ್ಟ್ಫುಲ್ ಥ್ಯಾಂಕ್ಸ್ ಟು ಯು ಸರ್. ಅಂದರೆ ನಮ್ಮ ಬ್ರದರ್ ಹೀರೋ, ಈ ಸಿನಿಮಾದ ಹೀರೋ ಮೊದಲನೇ ಬಾರಿಗೆ ನಾಯಕ ನಟರಾಗಿ ಬರ್ತಿದ್ದಾರೆ ಕಿರಣ್ ಆದಿತ್ಯ ಅವರಿಗೆ ದೇವರು ಒಳ್ಳೇದು ಮಾಡಲಿ. ಆಲ್ ದಿ ಬೆಸ್ಟ್ ಸರ್, ಕಾಂಗ್ರಾಟ್ಸ್, ಯು ಆರ್ ಅಮೇಸಿಂಗ್. ಆ್ಯಂಡ್ ತುಂಬ ಒಳ್ಳೆ ಈ ಹಾಡಿಗೆ ಒಳ್ಳೆ ಸ್ಟೆಪ್ಸ್ ಹಾಕಿದ್ದಾರೆ. ಪುಟ್ ಯರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಮಿಸ್ಟರ್ ಕಿರಣ್ ಆದಿತ್ಯ. ಆ್ಯಂಡ್ ಮೈ ಫ್ರೆಂಡ್ ಮಿಸ್ಟರ್ ಕಾಂತರಾಜ್ ಕನ್ನಡಿ, ವಾಟ್ ಆನ್ ಅಮೇಸಿಂಗ್ ಜಾಬ್. ತುಂಬ ಒಳ್ಳೆ ಪಿಕ್ಚರೇಷನ್ ಮಾಡಿದ್ದೀರಾ, ಏನು ಹೇಳಿ ನಾನು.
ಮ್ಯೂಸಿಕಲ್ಲಿ ಎಸ್ ಇದಕ್ಕೆ ಈ ಸಿನಿಮಾಕ್ಕೆ ಮ್ಯೂಸಿಕ್ ಮಾಡೋದು ಒಂದು ದೊಡ್ಡ ಚಾಲೆಂಜಿಂಗ್ ಟಾಸ್ಕ್ ಆಗಿರುತ್ತೆ. ಸರ್ ಹೇಳಿದ್ರು ಹುಡುಗರಿಗೆ ಅಫೆಂಡ್ ಆಗ್ತಾರ ಈ ಸಾಂಗ್ ಲಿರಿಕ್ಸ್ ಬಂದಾಗ ಅಂತ. ಎಲ್ಲ ಬ್ರೇಕಪ್ಪಲ್ಲೂ ಹುಡುಗಿರೇ ಕಾರಣ ಆಗಿರ್ತಾರ, ಹುಡುಗರ ಕಾರಣ ಆಗಿರ್ತಾರ ಗೊತ್ತಿಲ್ಲ. ನಾವು ಹಳೆ ಜನ್ರೇಷನ್, ಈ ಜನ್ರೇಷನ್ ಏನು ಟೂ ವೇ ಸರ್, ಅದು ಟೂ ವೇ, ಹೌದಾ? ಎರಡು ಕಡೆ. ಸರ್ ನಾನು ಇದ್ರ ಬಗ್ಗೆ ಏನು ಪ್ರಸ್ತಾಪ ಮಾಡೋದ್ರಿಂದ ನಮ್ಮ ಸಬ್ಜೆಕ್ಟ್ ಹುಡುಗ ಹೋಗಿ ಮೋಸ ಹೋಗಿರ್ತಾನೆ. ಸೊ ಹಾಗಾಗಿ ಇದಕ್ಕೆ ಸಬ್ಜೆಕ್ಟ್ ಮ್ಯೂಸಿಕ್ ಮಾಡಿ ಅಂತ ಹೇಳಿದಾಗ ನಮ್ಮ ರಾಮನಾರಾಯಣ ಒಳ್ಳೆ ಸಾಂಗ್ ಅನ್ನು ಬರೆದು ಲಿರಿಕ್ಸ್ ಬರೆದು, ಯಾಕಪ್ಪ ಗಲಾಟೆ ಮಾಡಿ ಬನ್ನಿ ಸ್ಟೇಜಲ್ಲಿ ಬನ್ನಿ ಬನ್ನಿ, ಬ್ರೇಕಪ್ ಆಗಿದೆಯಾ? ಅವಾಗ ಯಾರು ಪ್ರಜ್ವಲ್ ಹೇಳಿದ್ರು ಬ್ರೇಕಪ್ ಅಂತ ಕೇಳಿದಕ್ಕೆ ರಿಯಲಿ ಇಲ್ಲ ಅಂತ ಹೇಳಿದ್ರು. ಅಂದ್ರೆ ಬ್ರೇಕಪ್ ಅಲ್ಲಿ ರಿಯಲಿ ಇದೆಯಾ? ಓಕೆ. ರಿಯಲ್ ಆಗಿ ಬ್ರೇಕಪ್ ಆಗಿರಲ್ಲ, ಬಟ್ ಇವರು ಒನ್ ವೇ ಪ್ರೀತಿ ಮಾಡಿರ್ತಾರೆ, ಅವ್ರು ಒಪ್ಕೊಂಡಿರಲ್ಲ ಅಷ್ಟೇ. ಇನ್ನೊಂದು ಖುಷಿಯ ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ನಿಮ್ಮ ಹೆಸರು ರಾಜೀವ್ ಅವರು ಹಾಡಾಡಿದ್ರು. ನಿಜವಾಗ್ಲೂ ನೀವು ಹಾಡಿದ್ದು ನನಗೆ ತುಂಬಾ ಖುಷಿ ಆಯ್ತು. ಸಾರಾಯಿ ಸೀಸೆಯಲ್ಲಿ ಮತ್ತೆ ಮೋಸ ಮಾಡಿದೆ ಎಂದು ಬಂದೆ ಅಂತ. ನನಗೆ ಸುಮಾರು ಒಂದು 2010 ಕೃಷ್ಣನ್ ಲೋಕದಲ್ಲಿ ಮ್ಯೂಸಿಕ್ ಮಾಡಿದಾಗ ಮೋಸ ಮಾಡಿದೆ ಎಂದು ಬಂದೆ ಹಾಡು ನಾವು ಮ್ಯೂಸಿಕ್ ಮಾಡಿದಾಗ ಶಶಾಂಕ್ ಅವರು ಅಜಯ್ ಅವ್ರ ಸಿನಿಮಾ. ಈ ಹಾಡು ಹೇಗೆ ರೀಚ್ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಆದರೆ ಅಲ್ಲಿಂದ ನಾವು ಸರಿಸುಮಾರು ಒಂದು 4-5 ಬ್ರೇಕಪ್ ಸಾಂಗ್ಗಳು ಮಾಡಿದಾಗ ಇವತ್ತಿಗೆ ಇದು ಈ ಸಾಂಗ್ ರೀಚ್ ಆಗೋ ಟೈಮಲ್ಲಿ ಮೋಸ ಮಾಡಿದ್ದು ಬಂದೆ ಹಾಡು ಇನ್ನೂ ಉಳ್ಕೊಂಡಿದೆ ಅಂದರೆ ನಿಜವೂ ಬ್ರೇಕಪ್ ಸಾಂಗ್ ನಾನು ಮಾಡೋದ್ರಲ್ಲಿ ಸ್ವಲ್ಪ ನನಗೂ ಒಂದು ಅನುಭವ ಮತ್ತೆ ನಿಮ್ಮ ಪ್ರೀತಿ ಸಿಕ್ಕಿದೆ ಅಂತ ಹೇಳಿ ಖುಷಿ ಪಡ್ತೀನಿ. ಮುನೇಗೌಡರು ಸರ್ ನಗ್ತಾ ಇದ್ದಾರೆ, ಏನಪ್ಪ ನಿನಗೂ ಬ್ರೇಕಪ್ ಆಗಿದೆ ಅಂತ ಮೈಂಡಲ್ಲಿ ನೋಡ್ತಾ ಇರ್ಬೋದು. ಬಟ್ ಇದ್ದೇ ಇರುತ್ತೆ, ಎಲ್ಲ ಸಿನಿಮಾದಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಇದ್ದೇ ಇರುತ್ತೆ. ಕಲಾವಿದರಾಗಿ ನಾವು ಏನು ಆಗಿಲ್ಲ ಅಂದ್ರೂ ನಾವು ಅನುಭವಕ್ಕೆ ನಾವು ಸಂಗೀತ ಮಾಡಲೇಬೇಕು. ಸೊ ಈ ಪ್ರಾಜೆಕ್ಟು ಚೆನ್ನಾಗಿ ಯಶಸ್ವಿಯಾಗಲಿ, ಪ್ರದೀಪ್ ಸರ್ಗೆ ಸಾಕಷ್ಟು ಹಣ ಸಂದಾಯವಾಗಲಿ, ಮತ್ತು ಕೆಲವರಿಗೆ ಒಂದು ಒಳ್ಳೆ ಫ್ಯಾನ್ ಬೇಸ್ ಸೃಷ್ಟಿಯಾಗಲಿ, ಮತ್ತು ಅವ್ರು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದರೆ ಒಳ್ಳೆ ಡೈರೆಕ್ಷನ್ ನಮ್ಮ ಕಾಂತರಾಜ್ ಅವರು. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದಿಸಿ. ನಮಸ್ಕಾರ, ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಶ್ರೀಧರ್ ಸರ್. ಎಲ್ರಿಗೂ ನಮಸ್ಕಾರ. ಒಂದು ಚಿತ್ರ ಸಕ್ಸಸ್ ಹೇಗೆ ಅಂತಂದ್ರೆ ನೀವೆಲ್ಲ ಒಂದು ಸಾಂಗ್ ನೋಡ್ತಾ ಇದ್ರೆ ಎಂಜಾಯ್ ಮಾಡ್ತಿರಲ್ಲ, ಖುಷಿನೇ ನಮಗೆಲ್ಲ ಜೋಶು. ಸೊ ಈ ಒಂದು ಸಾಂಗು ಮತ್ತೆ ಸಿನಿಮಾ ಆಗಬೇಕು ಅಂತ ಅಂದ್ರೆ ಮುಖ್ಯವಾಗಿ ಕಾರಣ ನಮ್ಮ ಶ್ರೀಧರ್ ಸರಿಂದ ಶುರುವಾಯಿತು. ಪ್ರದೀಪ್ ಸರ್, ಕೆ.ಎನ್. ಸರ್ ಪರಿಚಯ ಆದರು. ಅಫ್ಕೋರ್ಸ್ ಈ ಚಿತ್ರದ ಆಲ್ಬಮ್ ಇದಿಷ್ಟು ಜನಕಷ್ಟೇ, ಇನ್ನೂ ಅದ್ಭುತವಾದ ಸಾಂಗ್ಗಳು ಬರ್ತಾ ಇರುತ್ತೆ. ಸೊ ಎಲ್ಲ ನಮ್ಮ ಈ ಹಾಡಿನ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಎಲ್ಲ ನಮ್ಮ ಗೆಸ್ಟ್ಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಪ್ರತಿ ನಿರ್ದೇಶಕನಿಗೂ ಒಂದು ಆಸೆ ಇರುತ್ತೆ, ನಾನು ಸಿನಿಮಾ ಯಾವತ್ತಿದ್ರೂ ಇರೋವರೆಗೂ ಸಹ ಎಲ್ಲೋ ಒಂದು ಕಡೆ ಕೇಳ್ತಾ ಇರುತ್ತೆ, ಎಲ್ಲೋ ಒಂದು ಕಡೆ ನೋಡ್ತಾ ಇರ್ತೀವಿ. ಸೊ ಹಾಗಾಗಿ ಆ ಹಾಡುಗಳು ತುಂಬ ಚೆನ್ನಾಗಿರ್ಬೇಕು, ಅದೇ ಮೊದಲನೇ ಇನ್ವಿಟೇಷನ್. ಸೊ ಈ ಹಾಡುಗಳ ಮುಖಾಂತರವಾಗಿ ನಿಮ್ಮ ಹೃದಯನ ನಾವು ಕೇಳಬೇಕು, ನಿಮ್ಮನ್ನ ಥಿಯೇಟ್ರಿಗೆ ನಾವು ಕರೆಸಬೇಕು. ಆ ನಿಟ್ಟಿನಲ್ಲಿ ನಮ್ಮ ಪ್ರದೀಪ್ ಸರ್ ತುಂಬಾ ಅಂದ್ರೆ ಅವ್ರಿಗಿರುವಂತ ಸಿನಿಮಾ ಕ್ರೇಜ್ ಇದೆಯಲ್ಲ, ನಮ್ಮನ್ನೇ ನಡಗಿಸ್ಕೊಡುತ್ತೆ. ಅಂದ್ರೆ ಅಷ್ಟು ಪ್ರತಿಯೊಂದರಲ್ಲೂ ಸಹ ಜೊತೆಯಲ್ಲಿರೋರು ಹೇಗೆ ಬರ್ತಾ ಇದೆ ಅಂತ ಹುರಿ ತುಂಬಿಸೋರು. ಆ ಥರದ ಒಬ್ಬರು ನಿರ್ಮಾಪಕರು ಸಿಕ್ಕಾಗ ಅದ್ರ ಜೊತೆಯಲ್ಲಿ ನಮ್ಮ ಕಿರಣ್ ಅಂತ ಅವರು. ಸೊ ನೀವೇ ನೋಡ್ತಾ ಇದ್ದೀರಾ, ಅವ್ರು ನೋಡ್ತಿದ್ರೆ ನಮಗೆ ಒಂದು ಗೂಸ್ ಬಂದ್ರೆ ಜೊತೆಯಲ್ಲಿ ನಾವು ಇವ್ರ ಜೊತೆ ಕೆಲಸ ಮಾಡಿದ್ದು ಅನ್ನೋ ಒಂದು ಇದು ಶುರುವಾಗುತ್ತೆ. ಸೊ ನಮ್ಮೆಲ್ಲರ ಉದ್ದೇಶ ನಿಮ್ಮನ್ನ ರಂಜಿಸಬೇಕು ಅಂತ. ನನ್ನ ಈ ಸಾಂಗ್ ನಿಮಗೆಲ್ಲ ಖುಷಿ ಕೊಡುತ್ತೆ ಅಂತ. ಸೊ ನೀವೆಲ್ಲರ ಪ್ರೀತಿ ಸಹಕಾರ ನಮ್ಮ ಲೈಫ್ ನಮ್ಮ ಮೇಲೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನನಗೆ ಬೇಕಿತ್ತ ನಾನೇ ಬೇಕಿತ್ತ ಸಾಂಗ್ ಈಗ ರಿಲೀಸ್ ಆಗಿದೆ. ನಮ್ಮ ಶ್ರೀಧರ್ ಸರ್ ಒಳ್ಳೆ ಮ್ಯೂಸಿಕ್ ಮಾಡಿದ್ದಾರೆ. ನಿಮಗೆಲ್ಲ ಇಷ್ಟ ಆಯ್ತಾ? ಈ ಸಕ್ಸಸ್ ಆಗ್ಬೇಕಂದ್ರೆ ಏನು ಮಾಡಬೇಕು? ಸಕ್ಸಸ್ ಆಗ್ಬೇಕಂದ್ರೆ ಏನು ಮಾಡಬೇಕು? ಎಲ್ಲ ಹೆಚ್ಚಿನ ಜನಸಂಖ್ಯೆಯಲ್ಲಿ ನೀವು ಶೇರ್ ಮಾಡಬೇಕು. ದಯಮಾಡಿ ನೀವು ಕನ್ನಡ ಸಿನಿಮಾಗಳನ್ನ ನೋಡಬೇಕು. ಏನಕ್ಕೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ದೊಡ್ಡ ಸ್ಟಾರ್ದು ಸಿನಿಮಾ ಬಂದ್ರೇ ನೋಡೋದು ಅಂತ ಹೇಳ್ಬಿಟ್ಟು ಜನ ಈಗ ಇದಾಗಿದ್ದಾರೆ. ಅದೇ ನೀವು ಮಲಯಾಳಿಯಲ್ಲಾಗಲಿ ಮತ್ತು ತೆಲುಗಲ್ಲಾಗಲಿ ಎಲ್ಲ ಸಿನಿಮಾನೂ ನೋಡ್ತಾರೆ. ನಮ್ಮ ಹೊಸ ಹೀರೋಗಳ್ದು ಏನಾದರೂ ಬಂತು ಅಂದರೆ ಚೆನ್ನಾಗೇ ಕಂಟೆಂಟ್ ಇರುತ್ತೆ, ಜನ ಹೋಗಿ ನೋಡಲ್ಲ. ಹಂಗಾಗ್ಬಿಟ್ಟು ಚೆನ್ನಾಗಿರೋ ಸಿನಿಮಾಗಳು ಅಲ್ಲಲ್ಲೇ ಹೋಗ್ತಾ ಇದೆ. ನೀವು ದಯಮಾಡಿ ನಮ್ಮ ಎಲ್ಲ
ಕರ್ನಾಟಕ ಆಡಿಯನ್ಸು ನಮ್ಮ ಕನ್ನಡ ಸಿನಿಮಾಗಳು ನೋಡಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಮೇಡಮ್ ಅವರು ಒಂದು ಮಾತು ಹೇಳ್ತಾ ಇದ್ರು ಪ್ರೊಡ್ಯೂಸರ್ಗಳ ಬಗ್ಗೆ. ಪ್ರೊಡ್ಯೂಸರ್ಗಳು ನಾವು ಸಿನಿಮಾ ಮೇಲೆ ಹೂಡಿಕೆ ಮಾಡೋದಕ್ಕೆ ರೆಡಿ ಇದ್ದೀವಿ, ಆದರೆ ಆರ್ಟಿಸ್ಟು ಅಷ್ಟೇ ಬೆಲೆ ಕೊಡಬೇಕು. ಈಗ ಏನಾಗ್ಬಿಟ್ಟಿದೆ, ಆರ್ಟಿಸ್ಟ್ಗಳು ಕೆಲವೊಬ್ರು, ಎಲ್ಲರೂ ಅಂತಲ್ಲ, ಕೆಲವ್ರು ಏನಾಗೋಗಿದೆ ಅಂದರೆ ಇದನ್ನು ತೊಗೊಳ್ತಾ ಇಲ್ಲ. ಆ ಪ್ರೊಡ್ಯೂಸರ್ ಬೆಲೆ ಏನು, ಆ ದುಡ್ಡನ ಬೆಲೆ ಏನು, ಅದನ್ನು ಆರ್ಟಿಸ್ಟ್ ಕೆಲವರು ಅವ್ರು ಹೇಳ್ದಂಗೆ ತೊಗೊಳ್ತಾ ಇಲ್ಲ. ಅದನ್ನು ಮುಂದಿನ ದಿವಸಗಳಲ್ಲಿ ಒಳ್ಳೆ ಬೆಲೆ ಕೊಡೋದಾದರೆ ಪ್ರೊಡ್ಯೂಸರ್ಸ್ ಯಾರು ಬೇಕಾದರೂ ಬರ್ತಾರೆ. ಯಾಕಂದರೆ ಅಣ್ಣ ಅವರು ಹೇಳ್ತಾ ಇದ್ರು ಪ್ರೊಡ್ಯೂಸರ್ಸ್ ಅನ್ನದಾತರು ಅಂತ ಹೇಳ್ಬಿಟ್ಟು. ಆ ಅನ್ನದಾತರಿಗೆ ಎಷ್ಟು ಬೆಲೆ ಕೊಟ್ಟರೆ ಅಷ್ಟು ಒಳ್ಳೆಯದು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಹೀರೋ ಸಾಹೇಬ್ರಿಗೆ ಮತ್ತು ಈ ಸಿನಿಮಾಗೆ ಮತ್ತು ನಮ್ಮ ಪ್ರೊಡ್ಯೂಸರ್ಗೆ ಒಳ್ಳೆಯದಾಗಲಿ, ಈ ಸಿನಿಮಾ ಗೆಲ್ಲಬೇಕು ಅಂತೇಳಿ ನಾನು ಹಾರೈಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಮುನೇಗೌಡರು ಸರ್. ಥ್ಯಾಂಕ್ ಯು ಸೋ ಮಚ್. ಕೃಷ್ಣ ಚೈತನ್ಯ ಸರ್, ಹಾಡು ಬಿಡುಗಡೆಯಾಗಿದೆ ನಮ್ಮ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ. ಆ್ಯಕ್ಚುಲಿ ಹಾಡು ಬಿಡುಗಡೆ ಆಗಿದೆ, ಬಟ್ ನಾನು ಇನ್ನೂ ಹಾಡು ಕೇಳಲಿಲ್ಲ. ನೀವೊಂದು ಸತಿ ಪ್ಲೇ ಮಾಡಿಬಿಟ್ರೆ ನೋಡ್ಬಿಟ್ಟು ಮಾತಾಡ್ತೀನಿ. ಶ್ರೀಧರ್ ಸರ್, ಇವಾಗ ಪ್ಲೇ ಮಾಡ್ತೀರಾ ಹಾಡು, ನೋಡ್ಬಿಟ್ಟು ಮಾತಾಡ್ಬೋದು, ಇಲ್ಲಾಂದ್ರೆ ಗೋ ಹೆಡ್. ಬಟ್ ಫಸ್ಟ್ ಟೈಮ್ ಐ ಲವ್ಡ್ ಇಟ್. ಇನ್ನೊಂದೇನೆಂದರೆ, ಇವಾಗ ಪ್ರೇಮ್ ಸರ್ ಡೈರೆಕ್ಷನ್ ನೋಡಿರ್ತೀವಿ ಪಿಕ್ಚರ್ಗಳು, ಯಾವುದೇ ಹಾರ್ಡ್ ಪ್ಯಾಥೋಸ್ ಆಗಿ ಬಂದರೆ ಒಂದು ಲೆವೆಲ್ ಬೇರೆ ಲೆವೆಲ್ ಕಿತ್ಕೊಂಡು ಹೋಗಿರುತ್ತೆ. ಮೋಸ್ಟ್ಲಿ ಪ್ರೇಮ್ ಸರ್ ಇಷ್ಟಪಟ್ಟಿದ್ದು ಹಾಡಿದ್ದಾರೆ ಅಂದರೆ ನನಗೆ ಅದೇ ಫೀಲ್ ಬರ್ತಾ ಇದೆ. ಮೋಸ್ಟ್ಲಿ ಅವ್ರ ಪಿಕ್ಚರಲ್ಲಿ ಬರ್ತಾ ಇರುತ್ತಲ್ಲ, ಇವಾಗ ಜೋಗಿಯಿಂದ ತೊಗೊಳ್ಳಿ, ಯಾವುದೇ ತೊಗೊಳ್ಳಿ, ಒಂದು ಪ್ಯಾಥೋ ಸಾಂಗ್ ಇರುತ್ತೆ. ಸೊ ಅದೊಂದು ಬೇರೆ ಲೆವೆಲ್ಗೆ ಹೊಟ್ಟೋಗಿರುತ್ತೆ. ಸ್ಲೋ ಆಗಿ ಪಿಕ್ಚರ್ ಬಂದ ಮೇಲೂ ಹೋಗ್ತಾ ಇರುತ್ತೆ. ಇವತ್ತಿಗೂ ಜ್ಞಾಪಕ ಇಟ್ಕೊತಾರೆ ಜನರು. ನನ್ನ ಫೀಲ್ ಅದಿದೆ ಇದ್ರ ಬಗ್ಗೆ. ಮೋರ್ ದೆನ್ ಐ ಸ್ಪೀಕ್. ಜನರು ಅಷ್ಟೇ ಏನಂದರೆ ಅವ್ರು ಜಾಸ್ತಿ ರೀಚ್ ಮಾಡಬೇಕು, ಬರೀ ಸಾಂಗ್ ಅಂತಲ್ಲ. ಇನ್ಫ್ಯಾಕ್ಟ್ ಇವಂದು ಮೂವಿ ಪಾಯಿಂಟಲ್ಲಿ ನೀವೊಂದು 10 ಜನ ಥಿಯೇಟ್ರಿಗೆ ಹೋಗೋ ಬರೆದ್ರೇ ನೆಕ್ಸ್ಟ್ ಅವರು ಗೊತ್ತಾಗೋದು ಜನಕ್ಕೆ. ಸೊ ಮೋರ್ ದೆನ್ ಇವತ್ತು ಜಾಸ್ತಿ ಮಾತನ್ನು ಕಿರಣ್ಗೆ ಅಪ್ರಿಷಿಯೇಟ್ ಮಾಡಬೇಕು. ಯಾಕಂದರೆ ಪ್ರೊಡ್ಯೂಸರ್ ಪಾಯಿಂಟ್ ಅಲ್ಲ, ಆಸ್ ಐ ನೋ ಹಿಮ್. ಪ್ಲೀಸ್ ಜಾಯಿನ್ ಕಿರಣ್, ಕಮ್ ಪ್ರೊಡ್ಯೂಸರ್ ಸರ್. ಐ ಹ್ಯಾವ್ ನಾಟ್ ಮೆಟ್ ಯು, ಪ್ಲೀಸ್ ಕಮ್. ಶ್ರೀಧರ್ ಅವರೇ ಬನ್ನಿ. ನೀವೇನಕ್ಕೆ ಸಪ್ರೇಟಾಗಿ ಕೂತ್ಕೊಂಡಿರ್ತೀರಾ? ಗೆಸ್ಟ್ಗಳನ್ನ ನಿಲ್ಲಿಸ್ಬಿಟ್ಟು ನೀವು ಕೂತ್ಕೊಂಡ್ರೆ ಹೆಂಗೆ? ಸೊ ಕಿರಣ್ ಯಾಕೆ ಐ ವಾಂಟೆಡ್ ಹಿಮ್ ಹಿಯರ್ ಇಸ್, ಸುಮಾರು ಟೈಮಿಂದ ಮೇ ಬಿ ಕೋಆರ್ಡಿನೇಷನ್ ಮೇ ಬಿ ಒಂದು 6 months or 8 months ಇಂದ ನೋಡ್ತಾ ಇದ್ದೆ. ಚಿಕ್ಕ ವಿಷಯಕ್ಕೂ ತುಂಬ ಓಡಾಡ್ತಾ ಇದ್ದಾರೆ. ಯಾಕಂದರೆ ನಾರ್ಮಲಿ ಹೀರೋ ಅಂದರೆ ಹೇಳ್ತಾರೆ ಕೆಲಸ ಮಾಡಿಬಿಟ್ಟು ಹೋಗೋದು, ಬಟ್ ಮೋಸ್ಟ್ ಆಫ್ ದೆಮ್ ಡೂ ದ ಹಾರ್ಡ್ ವರ್ಕ್ ಆ್ಯಂಡ್ ದ ಸರ್ಕಸ್. ಹಿಟ್ ಟು ಫ್ಲಾಪ್ ಅನ್ನೋದು ಸೆಕೆಂಡ್ರಿ. ಅವರು ಸರ್ಕಸ್ ಫಾರ್ ಹಿಮ್ ತೋ ಏನಂದರೆ ಇಟ್ಸ್ ಬೀಯಿಂಗ್ ಇಸ್ ಫಸ್ಟ್ ಅಲ್ವಾ, ಇಸ್ ಪುಟಿಂಗ್ ಇಸ್ ಆಲ್ ಹಾರ್ಟ್ ಔಟ್. ಸಿನಿಮಾಲಿ ಇಲ್ಲಿ ಏನೇನು ಕಾಣಿಸಿದ್ದೇವೆ, ಇದು ವಿಜುವಲ್ ಆಗಿರಲಿ, ಜಸ್ಟ್ ದ ಸ್ಮಾಲ್ ಮೈನ್ಯೂಟ್ ಥಿಂಗ್ಸ್ ಆಲ್ಸೋ, he's been a full part of it to get it ready, sitting behind it every time, day and night ಕೂತ್ಕೊಂಡು ಸರ್ಕಸ್ ಮಾಡ್ತಾವ್ರೆ. ಶ್ರೀಧರ್ ಅವರೇ, ನಿಮಗೂ ತುಂಬ ಟಾರ್ಚರ್ ಕೊಟ್ಟರು ಅಂತ ಕೇಳ್ಪಟ್ಟೆ, ನೀವು ಟಾರ್ಚರ್ ಕೊಟ್ಟರು ಅಂತ ಕೇಳ್ಪಟ್ಟೆ. ಗಿವಿಟ್ ಇರಲ್ಲ ಸರ್, ನಮ್ಗೆ ತಲೆ ಕೆಟ್ಟೋಗುತ್ತೆ. ಅದು ಪ್ರೊಡ್ಯೂಸರ್ ಆಗಿದ್ರೆ ಎಷ್ಟು ಕೆಡುತ್ತೆ. ಹೀರೋ ಕೆಡ್ಸ್ಕೊಂಡು ಓಡಾಡ್ತಾ ಇದ್ದಾರೆ. ನಮ್ಗೆ ವಯಸ್ಸಾಗೋಗುತ್ತೆ ಸರ್, ಪಾಪ ಹೀರೋಸ್ ಟೈಮ್ ಕೊಡ್ತಾ. ಓಕೆ, ಎನಿವೇಸ್, ಆಲ್ ದ ಸಪೋರ್ಟ್, ವಿಶಿಂಗ್ ದ ಟೀಮ್ ಆಲ್ ದ ಬೆಸ್ಟ್ ಲೈಫ್ ಟುಡೇ. ಬಟ್ ಒಂದು ರಿಕ್ವೆಸ್ಟ್ ಏನಂದರೆ, ಪಿಕ್ಚರ್ ನೋಡಬೇಕಂದ್ರೆ ಫಸ್ಟು ಥಿಯೇಟ್ರಿಗೆ ಹೋಗಿ ಪಿಕ್ಚರ್ ನೋಡಿಬಿಟ್ಟು ಆಮೇಲೆ ಡಿಸೈಡ್ ಮಾಡಿ. ನೀವು ಡಿಸೈಡ್ ಮಾಡೋಕ್ಕೂ ಟೈಮ್ ಕೊಡಿದ್ರೆ ಆಚೆನೇ ಇದು ಬಿಟ್ಟರೆ ನೆಕ್ಸ್ಟ್ ವೀಕ್ ನೋಡ್ತೀನಿ ಅಂದರೆ ಪಿಕ್ಚರೇ ಇರಲ್ಲ. ಹಂಗಾಗ್ಬಿಟ್ಟಿದೆ ನಮ್ಮ ಇಂಡಸ್ಟ್ರಿಯಲ್ಲಿ. ಸೊ ಪ್ಲೀಸ್ ಮೇಕ್ ಶೋರ್, ಐ ಶುಡ್ ಟೆಲ್ ಪ್ಲೀಸ್ ಮೀಡಿಯಾ ಟು ಸಪೋರ್ಟ್ ಆ್ಯಂಡ್ ಅಟ್ಲೀಸ್ಟ್ ಸ್ವಲ್ಪ ಜನರ ಹತ್ರ ಹೋದರೆ, ಹೊಸಬ್ರು ಅಂದರೆ ಪೀಪಲ್ ವಿಲ್ ಥಿಂಕ್ ಟ್ವೈಸ್ ವೆನ್ ನ್ಯೂ ಕಮರ್ ಇಸ್ ಟ್ರೈಯಿಂಗ್ ಸಮಥಿಂಗ್. ಬಟ್ ಬಂದರೆ ತಾನೇ ಸೆಕೆಂಡ್ ಗೊತ್ತಾಗೋದು, ಹೊಸ ಹೀರೋ ಬರ್ತಾವ್ರೆ, ಹೊಸ ಹೀರೋಯಿನ್ ಬರ್ತಾ ಇದ್ದಾಳೆ ಅಂತ. ಅವರ ಡೈರೆಕ್ಟರ್ ಆಲ್ಸೋ ನೆಕ್ಸ್ಟ್ ಪಿಕ್ಚರ್ಗೆ ಅವ್ರಿಗೊಂದು ಇದಿರುತ್ತಲ್ಲ, ನೀವು ಥಿಯೇಟ್ರಿಗೆ ಬಂದರೆ ಗೊತ್ತಾಗೋದು ಏನಿದೆ ಅಂತ. ಫಸ್ಟೇ ಡಿಸೈಡ್ ಮಾಡಿಬಿಟ್ಟಿದ್ರೆ ವಿ ಕಾಂಟ್ ವೇಟ್ ಫಾರ್ 1 week ಅಂಡ್ ಆಲ್. ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್. ಆಲ್ ದ ಬೆಸ್ಟ್ ಟು ದ ಟೀಮ್, ಪ್ಲೀಸ್ ಡೂ. ಥ್ಯಾಂಕ್ ಯು ಸೊ ಮಚ್.